ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಿವತ್ತು ಬೊಂಡಾಸ್ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಹೇಳಿಕೊಡ್ತೀನಿ. ಇದೊಂದು ರಿಕ್ವೆಸ್ಟೆಡ್ ರೆಸಿಪಿ. ನೋಡಿ, ಇಲ್ಲಿ ನಾನು 2 kg ಬೊಂಡಾಸ್ ಉಂಟು. ಯಾವ ರೀತಿ ಇದನ್ನು ನಾವು ಕ್ಲೀನ್ ಮಾಡ್ಬೋದು ಅಂತ ಹೇಳಿಕೊಡ್ತೀನಿ. ಇದು ಮೀಡಿಯಮ್ ಸೈಜ್ ಬೊಂಡಾಸ್. ಒಂದು ನಿಮಗೆ ತೋರಿಸಬೇಕು, ತುಂಬ ಇಂಟ್ರೆಸ್ಟಿಂಗ್. ನನಗೆ ಬೊಂಡಾಸ್ ಜೊತೆ ಒಂದು ಆಕ್ಟೋಪಸ್ ಕೊಟ್ಟಿದ್ದಾರೆ. ಇದನ್ನು ನಾನಂತೂ ತಿನ್ನೋದಿಲ್ಲ. ಸೊ ಕೆಲವರು ತಿಂತಾರೆ ಇದನ್ನು. ಸೊ ನನಗಿದು ಇಷ್ಟ ಆಗೋದಿಲ್ಲ, ನಾನು ತಿಂದು ಸಹ ಇಲ್ಲ, ಇದು ಅಭ್ಯಾಸ ಸಹ ಇಲ್ಲ. ಓಕೆ, ಜಸ್ಟ್ ನಿಮಗೆ ತೋರಿಸಲಿಕ್ಕೆ ನಾನು ಅದನ್ನು ಒಂದು ಇಟ್ಟದ್ದು. ಇದರಲ್ಲಿ ಬಂದಿತ್ತು. ಸೊ ಆಕ್ಟೋಪಸ್ ಮತ್ತು ಬೊಂಡಾಸ್ ಡಿಫ್ರೆನ್ಸ್ ನೋಡಿ. ಸಪೋಸ್ ನಿಮಗೆ ಡಿಫ್ರೆನ್ಸ್, ಆಕ್ಟೋಪಸ್ ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ, ಸಾಫ್ಟ್ ಆಗಿ ಉಂಟು. ನನಗೆ ಒಳ್ಳೆಯದಾಗೋದಿಲ್ಲ ಹಿಡಿಲಿಕ್ಕೆ. ಓಕೆ, ಈಗ ಬೊಂಡಾಸ್ ನೋಡಿ, ಬೊಂಡಾಸ್ ಅಂದರೆ ಸ್ಕ್ವಿಡ್. ಓಕೆ, ತುಂಬ ಈಸಿ ಕ್ಲೀನ್ ಮಾಡಲಿಕ್ಕೆ, ಏನು ಕಷ್ಟ ಇಲ್ಲ. ನೋಡಿ, ಈ ರೀತಿ ಉಲ್ಟಾ ಹಿಡಿದ್ರೆ ನೋಡಿ, ಇದದ್ದು ತಲೆ. ಇಲ್ಲಿ ನಿಮಗೆ ಒಂದು ದೊಡ್ಡದೊಂದು ಈ ರೀತಿ ಕಾಣ್ತದೆ ನೋಡಿ, ದೊಡ್ಡ ಲೈನ್, ಈ ರೀತಿ ದೊಡ್ಡದೊಂದು ಆರ್ಮ್ಸ್ ಥರ ಕಾಣ್ತದೆ. ಮಿಕ್ಕಿದೆಲ್ಲ ಚಿಕ್ಕದು ನೋಡಿ. ಈ ದೊಡ್ಡದೇನುಂಟು ನೋಡಿ, ಇದನ್ನು ತಿನ್ನಲಿಕ್ಕಿಲ್ಲ, ಇದನ್ನು ಕಟ್ ಮಾಡಬೇಕು. ಓಕೆ, ಇದು ಬೇಡ. ಓಕೆ, ಈಗ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ. ಈಗ ನೆಕ್ಸ್ಟ್ ಇದರ ತಲೆಯನ್ನು ತೆಗಿಬೇಕು. ಇದು ನಾವು ತಿಂತೀವಿ, ಇದು ಆರ್ಮ್ಸ್, ಇದರದ್ದು ಕೈಗಳು. ಸೊ ಈ ರೀತಿ ಇದನ್ನು ಹೀಗೆ ಮಾಡಿ ಸ್ವಲ್ಪ ಒಳಗೆ ಪ್ರೆಸ್ ಮಾಡಿ, ಇಲ್ಲಿ ಒಳಗೆ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಅದು ಒಳಗೆ ಹೋಗ್ತದೆ. ಮತ್ತು ಚಾಕುವಿನಲ್ಲಿ ಈ ಕಣ್ಣುಂಟು ನೋಡಿ, ಸೊ ಅದರ ಹೊರಗಡೆ ಇದನ್ನು ಕಟ್ ಮಾಡಿದರೆ ಆಯಿತು. ಇಷ್ಟು ನೋಡಿ, ಇದು ಒಳ್ಳೆಯದಾಗ್ತದೆ, ತುಂಬ ಟೇಸ್ಟಿ ಆಗುತ್ತೆ ಇದು ತಿನ್ನಲಿಕ್ಕೆ. ಇದರಲ್ಲಿ ಸ್ವಲ್ಪ ಹೊರಗಡೆ ಸ್ಕಿನ್ನೆಲ್ಲ ಕ್ಲೀನ್ ಮಾಡ್ಬೋದು. ಈ ರೀತಿ ನೋಡಿ, ಈ ರೀತಿ ಸ್ಕಿನ್ ಬರುತ್ತೆ, ಅದರದ್ದು ಕ್ಲೀನ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ನನಗಂತೂ ಇದು ಪೀಸ್ ತುಂಬ ಇಷ್ಟ. ಬೊಂಡಾಸಲ್ಲಿ ಟೆಂಟೆಕಲ್ಸ್, ಇದರದ್ದು ಆರ್ಮ್ಸ್ ಅಂತ ಹೇಳ್ತೀವಿ, ಟೆಂಟೆಕಲ್ಸ್. ಓಕೆ, ನೆಕ್ಸ್ಟ್ ಈ ತಲೆ ಏನಿದೆ ನೋಡಿ, ಇದನ್ನು ಈ ರೀತಿ ಪುಲ್ ಮಾಡಿದರೆ ಆಯಿತು, ಮೆಲ್ಲನೆ ಬರುತ್ತೆ ನೋಡಿ. ಇದು ವೇಸ್ಟ್. ಇದರಲ್ಲಿ ಇಲ್ಲಿ ಒಂದು ಸ್ಯಾಕ್ ಉಂಟು, ಇಂಕ್ ಸ್ಯಾಕ್. ಇದರೊಳಗೆ ಕಪ್ಪು ಇಂಕ್ ಇರುತ್ತೆ. ಇದೀಗ ಚಿಕ್ಕದುಂಟು ನೋಡಿ, ಇದು ನಾವು ಯೂಸ್ ಮಾಡಲ್ಲ. ಇದು ತಲೆ ಪಾರ್ಟನ್ನು ಯೂಸ್ ಮಾಡಲ್ಲ, ಇದು ಬೇಡ, ಇದು ವೇಸ್ಟ್. ಓಕೆ, ನೆಕ್ಸ್ಟ್ ಇದರ ಬಾಡಿ ಒಳಗೆ ಒಂದು ಈ ಥರ ಮ್ಯಾಂಟಲ್ ಅಂತ ಬರುತ್ತೆ. ಇದಕ್ಕೆ ಮ್ಯಾಂಟಲ್ ಪ್ಲಾಸ್ಟಿಕ್ ಥರ ಇರುತ್ತೆ ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಆಗಿ. ಇದನ್ನು ತೆಗಿಬೇಕು. ಮತ್ತು ಒಳಗಡೆ ಏನಾದರೂ ವೇಸ್ಟ್ ಇದ್ದೇ ಇರುತ್ತೆ ಸ್ವಲ್ಪ, ಅದನ್ನೆಲ್ಲ ತೆಗಿಬೇಕು. ಟ್ಯಾಪ್ ವಾಟ್ರಲ್ಲಿ ಸ್ವಲ್ಪ ಇದರೊಳಗೆ ನೀರನ್ನು ಹಾಕಿ ವಾಶ್ ಮಾಡಿದರೆ, ಟ್ಯಾಪ್ ಹತ್ತಿರ ನಿಂತು ಈ ರೀತಿ ವಾಶ್ ಮಾಡಿದರೆ ಅದೆಲ್ಲ ಕ್ಲೀನ್ ಆಗುತ್ತೆ. ಆನಂತರ ನೋಡಿ, ಈ ರೀತಿ ಹೊರಗಿಂದ ಸ್ಕಿನ್ನನ್ನು ತೆಗಿಬೇಕು. ಇದರದ್ದು ಈಸಿಯಾಗಿ ಬರುತ್ತೆ. ಈ ರೀತಿ ಸ್ಕಿನ್ನನ್ನು ತೆಗೆದು ಪೀಲ್ ಮಾಡಬೇಕು. ಈಗ ನಾನು ರೌಂಡಾಗಿ ಕಟ್ ಮಾಡ್ತಾ ಇದ್ದೀನಿ ಬೊಂಡಾಸನ್ನು, ಹಾಗಾಗಿ ನಾನು ಇದನ್ನು ಓಪನ್ ಮಾಡ್ತಾ ಇಲ್ಲ. ನೀವು ಸ್ಕ್ವೇರ್ ಆಗಿ ಕಟ್ ಮಾಡೋದಾದರೆ ಇಲ್ಲಿ ಒಂದು ಕಟ್ ಮಾಡಿ, 2 ಸಹ ನಾನು ತೋರಿಸ್ತೇನೆ ಹೇಗೆ ಕಟ್ ಮಾಡೋದು ಅಂತ, ನಿಮಗೆ ಈಸಿ ಆಗಲಿ ಅಂತ. ಓಕೆ, ಈ ರೀತಿ ಇದರದ್ದು ಸ್ಕಿನ್ನನ್ನು ತೆಗಿಬೇಕು. ತುಂಬ ಈಸಿ ಕ್ಲೀನ್ ಮಾಡಲಿಕ್ಕೆ, ಏನು ಕಷ್ಟ ಏನಿಲ್ಲ. ಓಕೆ, ಕೆಲವರು ಕೇಳಿದರು, ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಪ್ರಾನ್ಸ್ ಕ್ಲೀನಿಂಗ್ ಸಹ ನಾನು ಪ್ರಾನ್ಸ್ ಗೀ ರೋಸ್ಟಲ್ಲಿ ತೋರಿಸಿದ್ದೀನಿ, ಪರವಾಗಿಲ್ಲ. ನಿಮಗೆ ಬೇಕಿದ್ರೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಈಗ ನೋಡಿ, ಈ ರೀತಿ ಇದೆ ಇದ್ರದ್ದು ಬಾಡಿ. ಇದು ಸೈಡಲ್ಲಿ ಇದರದ್ದು ಫಿನ್ಸ್ ಇದೆ ನೋಡಿ, ಇದನ್ನು ಈ ರೀತಿ ತೆಗಿಬೋದು ನೋಡಿ, ಈಸಿಯಾಗಿ ಬರುತ್ತೆ. ಕೈಯಲ್ಲಿ ಬರದಿದ್ದರೆ ನೈಫನ್ನು ಯೂಸ್ ಮಾಡ್ಕೊಳ್ಳಿ. ಇದರದ್ದು ಸಹ ಸ್ಕಿನ್ನೆಲ್ಲ ತೆಗೀರಿ, ಕ್ಲೀನ್ ಮಾಡ್ಕೊಳ್ಳಿ. ಓಕೆ ನೋಡಿ, ಈ ಥರ ಕ್ಲೀನ್ ಆಗಿದೆ. ಈಗ ಇದ್ರ ಒಳಗಡೆ ಸ್ವಲ್ಪ ನೀರೆಲ್ಲ ಹಾಕಿ, ಟ್ಯಾಪ್ ವಾಟ್ರಲ್ಲಿ ಸ್ವಲ್ಪ ನೀರೆಲ್ಲ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ. ನಾನು ಇದನ್ನು ಕ್ಲೀನ್ ಮಾಡಿ ತರ್ತೀನಿ. ಓಕೆ ನೋಡಿ, ಒಳಗಡೆ ಕ್ಲೀನ್ ಮಾಡಿ ತಂದಿದ್ದೀನಿ. ಇನ್ನು ಇದನ್ನು ಕಟ್ ಮಾಡೋಣ. ನೋಡಿ, ರೌಂಡ್ ಬೇಕಿದ್ರೆ ರೌಂಡ್ ಕಟ್ ಮಾಡ್ಬೋದು ಈ ರೀತಿ. ಸ್ಕ್ವೇರ್ ಬೇಕಿದ್ರೆ ಇದನ್ನು ಓಪನ್ ಮಾಡಿ ಸ್ಕ್ವೇರ್ ಕೂಡ ಕಟ್ ಮಾಡ್ಬೋದು. ತುಂಬ ಈಸಿ ಬೊಂಡಾಸ್ ಕ್ಲೀನಿಂಗ್. ನಿಮಗೆ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ, ಕ್ಲೀನ್ ಮಾಡೋದು ಯಾವ ರೀತಿ ಅಂತ. ಸೊ ನಿಮಗೆ ಅರ್ಥ ಆದರೆ ಕಮೆಂಟ್ಸಲ್ಲಿ ಹೇಳಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ನೀವು ಹೇಳ್ಬೋದು. ಓಕೆ, ನಾಳೆ ನಾನು ನಿಮಗೆ ಬೊಂಡಾಸ್ ಚಿಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ. ಅದೇ ರೀತಿ ಬೊಂಡಾಸ್ ಸುಕ್ಕ ಕೂಡ ನಾನು ಮಾಡಿದ್ದೀನಿ. ಅದರ ರೆಸಿಪಿನ ಇವಾಗ ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡಿ, ವಿಡಿಯೋ ಎಂಡಲ್ಲಿ ಅಲ್ಲಿ ಉಂಟು. ಅದನ್ನು ಕ್ಲಿಕ್ ಮಾಡಿ ಬೊಂಡಾಸ್ ಸುಕ್ಕ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ. ನಾಳೆ ನಾನು ಬೊಂಡಾಸ್ ಚಿಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೀನಿ. ಹೋಗುವ ಮುಂಚೆ ನಂದೊಂದು ಪ್ರಶ್ನೆ, ನಿಮಗೆ ಇದ್ರದ್ದು ಉತ್ತರ ಗೊತ್ತಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಈಗ ಮೀನು ಸಾರು ಉಂಟಲ್ಲ, ಮೀನು ಸಾರಿಗೆ ಉಪ್ಪು ಜಾಸ್ತಿ ಆದರೆ ಅದನ್ನು ಹೇಗೆ ನಾವು ಸರಿ ಮಾಡ್ಬೋದು? ಯಾರು ನೋಡಿ ಸರಿಯಾದ ಉತ್ತರ ಕೊಡ್ತಾರೆ ಅವರದ್ದು ಕಮೆಂಟ್ಸನ್ನು ನಾನು ಪಿನ್ ಮಾಡ್ತೀನಿ. ಓಕೆನಾ? ಇನ್ನು ನಾನು ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.